ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಅತ್ಯಂತ ಹೆಚ್ಚು ಜನ ಬಳಸುತ್ತಾ ಇರುವಂತಹ ಆಪ್ ಅಂದ್ರೆ ಅದು ಟೆಲಿಗ್ರಾಮ್. ಈಗ ದೇಶದಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನೇ ನಿಷೇಧ ಮಾಡಲಾಗಿದೆ. ಕೇಂದ್ರ ಸರ್ಕಾರ ದೇಶದಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನೇ ನಿಷೇಧಿಸಿದೆ. ಯಾಕೆ? ಶಾಶ್ವತ ನಿಷೇಧ ಆಯ್ತಾ ಅಥವಾ ತಾತ್ಕಾಲಿಕ ನಿಷೇಧನ ಅನ್ನುವ ವಿಚಾರಕ್ಕೂ ಕೂಡ ಉತ್ತರ ಕೊಡ್ತಾ ಹೋಗ್ತೀನಿ. ಅದರಲ್ಲೂ ಪ್ರಮುಖವಾಗಿ ಟೆಲಿಗ್ರಾಮ್ ಆ್ಯಪ್ ಅನ್ನು ಯಾಕೆ ನಿಷೇಧ ಮಾಡಿದ್ದಾರೆ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಇದರ ಬಗ್ಗೆ ನೋಡೋ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಜೂನ್ 3 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಸಿಬಿಎಸ್ಇ ಅಂಕಪಟ್ಟಿಯಲ್ಲಿನ ಎಡವಟ್ಟುಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಳೆದ ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 20 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಯಿತು. ಈ ಬಾರಿ ಸಮಗ್ರತೆ ಮತ್ತು ಪಾರದರ್ಶಕತೆ ಕಾಯ್ದುಕೊಳ್ಳುವುದಕ್ಕೆ ಎನ್ಟಿಎ ಮುಂದಾಗಿದ್ದು, ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಜೂನ್ 21ರಂದು ಮರುಪರೀಕ್ಷೆ ನಿಗದಿಯಾಗಿದೆ. ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದನ್ನು ತಪ್ಪಿಸುವ ಉದ್ದೇಶದಿಂದ ಈಗಾಗಲೇ ಕೇಂದ್ರ ಸರ್ಕಾರ ಹಲವು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಅದೇ ಕಾರಣಕ್ಕಾಗಿ ಜೂನ್ 22ರವರೆಗೆ ದೇಶದಾದ್ಯಂತ ಟೆಲಿಗ್ರಾಮ್ ಬಳಕೆಯನ್ನ ನಿರ್ಬಂಧಿಸಿದೆ. ದೇಶದ ಪ್ರತಿಷ್ಠಿತ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಯುಜಿ 2026ರ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಭಾರಿ ಮಹತ್ವದ ಕ್ರಮವನ್ನು ಕೈಗೊಂಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಂಚನಾ ಜಾಲಗಳಿಗೆ ಲಗಾಮ ಹಾಕುವ ಉದ್ದೇಶದಿಂದಾನೇ ಜನಪ್ರಿಯ ಮೆಸೇಜಿಂಗ್ ಆಪ್ ಆದ ಟೆಲಿಗ್ರಾಮ್ ಅನ್ನ ಜೂನ್ 22ರವರೆಗೂ ದೇಶದಾದ್ಯಂತ ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಕೇಂದ್ರ ಸರ್ಕಾರ ತಿಳಿಸಿದ್ದು, ಮೆಸೇಜ್ ಎಡಿಟಿಂಗ್ ವೈಶಿಷ್ಟ್ಯ ಸ್ಥಗಿತ ಕೇವಲ ಆಪ್ ನಿಷೇಧ ಮಾತ್ರ ಅಲ್ಲದೆ ಟೆಲಿಗ್ರಾಮ್ನ ಪ್ರಮುಖ ವೈಶಿಷ್ಟ್ಯವಾದ ಸಂದೇಶ ಸಂಪಾದನೆ ಆಯ್ಕೆಯನ್ನ ಕೂಡ ಜೂನ್ 30ರವರೆಗೆ ನಿಷ್ಕ್ರಿಯಗೊಳಿಸುವಂತೆ ಕೇಂದ್ರ ಸರ್ಕಾರ ಹೇಳಿದೆ. ಈ ಹಿಂದೆ ವಂಚಕರು ಹಳೆಯ ಸಂದೇಶಗಳನ್ನೇ ಎಡಿಟ್ ಮಾಡಿ ಮೂಲ ಸಮಯವನ್ನ ಹಾಗೆ ಉಳಿಸಿಕೊಂಡು ಹೊಸ PDF ಫೈಲ್ಗಳನ್ನು ಅಪ್ಲೋಡ್ ಮಾಡುವ ಮೂಲಕ ನಕಲಿ ಪೇಪರ್ ಲೀಕ್ ಹಗರಣಗಳನ್ನು ಸೃಷ್ಟಿ ಮಾಡ್ತಾ ಇದ್ರು. ಈ ತಾಂತ್ರಿಕ ದುರುಪಯೋಗಕ್ಕೆ ಬ್ರೇಕ್ ಹಾಕೋದಕ್ಕೆ ಈ ಕ್ರಮ ಅನಿವಾರ್ಯವಾಗಿದೆ ಅಂತ ಎನ್ಟಿಎ ಹೇಳಿದೆ. ಇನ್ನು ಎನ್ಟಿಎ ಶಿಫಾರಸಿನ ಮೇರೆಗೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2020ರ ಸೆಕ್ಷನ್ 69A ಅಡಿಯಲ್ಲಿ ಟೆಲಿಗ್ರಾಮ್ಗೆ ತಾತ್ಕಾಲಿಕ ನಿರ್ಬಂಧವನ್ನ ಹೇರಲಾಗಿದೆ. ಈ ಮೂಲಕ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನೀಟ್ ಮರುಪರೀಕ್ಷೆ ಮುಗಿಯುವವರೆಗೂ ಟೆಲಿಗ್ರಾಮ್ ಬಳಕೆಯನ್ನ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ. ಜೊತೆಗೆ ಈಗಾಗಲೇ ಕಳುಹಿಸಿರುವ ಸಂದೇಶಗಳನ್ನು ಬದಲಾವಣೆ ಮಾಡೋದಕ್ಕೂ ಕೂಡ ಜೂನ್ 30ರವರೆಗೆ ಸಾಧ್ಯ ಆಗುವುದಿಲ್ಲ. ಈಗಾಗಲೇ ಪೋಸ್ಟ್ ಮಾಡಿದ ಸಂದೇಶಗಳನ್ನು ನಂತರ ಎಡಿಟ್ ಮಾಡಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಕಲಿ ಸಾಕ್ಷ್ಯ ಸೃಷ್ಟಿಸುವುದನ್ನು ತಡೆಯುವ ಕ್ರಮದ ಭಾಗ ಇದಾಗಿದೆ. ಹಿಂದಿನ ವಾರಗಳಲ್ಲಿ ಪೇಪರ್ ಲೀಕ್ ನೀಟ್, ರೀನೀಟ್ 2026, ಪ್ರೈವೇಟ್ ಮಾಫಿಯಾ, ರೀನೀಟ್ ಮಾಫಿಯಾ ಹೆಸರಿನ ಚಾನೆಲ್ಗಳು ಟೆಲಿಗ್ರಾಮ್ನಲ್ಲಿ ಬಹಿರಂಗವಾಗಿ ಕಾಣಿಸಿಕೊಂಡಿರುವುದರ ಬಗ್ಗೆ ಎನ್ಟಿಎ ಹಾಗೆಯೇ ಶಿಕ್ಷಣ ಸಚಿವಾಲಯಕ್ಕೆ ಗೊತ್ತಾಗಿದ್ದರಿಂದ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಂಡಿದೆ. ಇನ್ನು ಮೇ ತಿಂಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಟೆಲಿಗ್ರಾಮ್ ಚಾನೆಲ್ಗಳ ಮೂಲಕ ಕಳುಹಿಸಲಾಗ್ತಾ ಇತ್ತು. ಈ ರೀತಿಯ ಘಟನೆಗಳನ್ನು ತಡೆಯುವ ಉದ್ದೇಶದಿಂದನೇ ಈ ರೀತಿಯಾದಂತಹ ಒಂದು ಪ್ರಮುಖವಾದ ಕ್ರಮವನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ಈ ಸಲ ರವಾನೆ ಮಾಡಲಾಗುತ್ತೆ ಅನ್ನುವ ವರದಿಯನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಸಂಶಯಾಸ್ಪದ ಘಟನೆಗಳು ಈ ಸಲ ಕಂಡು ಬಂದರೆ ಸಾರ್ವಜನಿಕರು ಕೂಡ ವರದಿ ಮಾಡೋದಕ್ಕೆ ಅನುಕೂಲವಾಗುವಂತೆ ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಲಾಗಿದೆ ಅಂತ ಶಿಕ್ಷಣ ಸಚಿವಾಲಯ ಹೇಳಿದೆ. ಹಾಗಾದ್ರೆ ಟೆಲಿಗ್ರಾಮ್ ಮೇಲೆ ಯಾಕೆ ಹದ್ದಿನ ಕಣ್ಣು ಅಂತ ನೋಡೋದಾದ್ರೆ, ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಒಂದು ನಿರ್ದಿಷ್ಟ ಕಾರಣಕ್ಕೋಸ್ಕರ ದೇಶದಾದ್ಯಂತ ಒಂದು ಮೆಸೇಜಿಂಗ್ ಆಪ್ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿರ್ಬಂಧ ವಿಧಿಸಿರೋದು. ಅದರಲ್ಲೂ ಎನ್ಟಿಎ ಹಾಗೆ ಗೃಹ ಸಚಿವಾಲಯದ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ಗಳ ತುರ್ತು ಶಿಫಾರಸುಗಳ ಆಧಾರದ ಮೇಲೆ ಮಾಹಿತಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ, ಗೃಹ ಸಚಿವಾಲಯದ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ಗಳ ತುರ್ತು ಶಿಫಾರಸು ಈ ರೀತಿಯಾಗಿ ಒಂದು ಆಪ್ ಅನ್ನ ನಿಷೇಧ ಮಾಡುವ ಕ್ರಮವನ್ನ ಕೈಗೊಳ್ಳಲಾಗಿದೆ. ಈ ಹಿಂದೆ ಹಲವು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ಟೆಲಿಗ್ರಾಮ್ ಚಾನೆಲ್ಗಳ ಕೈವಾಡ ಇರೋದು ಕೂಡ ಪತ್ತೆಯಾಗಿದೆ. ಸಾಕಷ್ಟು ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ತನಿಖೆಯ ವೇಳೆ ಬಹಿರಂಗವಾಗಿತ್ತು. ಜೊತೆಗೆ ವಂಚನೆಯನ್ನ ಮಾಡೋದಕ್ಕೆ ಟೆಲಿಗ್ರಾಮ್ ಬಳಕೆ ಮಾಡ್ತಾ ಇದ್ದಿದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸೊ ಈ ಒಂದು ಟೆಲಿಗ್ರಾಮ್ ಚಾನೆಲ್ ಅಡ್ಮಿನ್ಗಳು ಪರೀಕ್ಷೆಗಿಂತ ಮೊದಲು ಯಾವುದಾದ್ರೂ ಒಂದು ಸಾಮಾನ್ಯವಾದ ಸಂದೇಶವನ್ನ ಪೋಸ್ಟ್ ಮಾಡ್ತಾ ಇದ್ರು. ನಂತರ ಪರೀಕ್ಷಾ ಸಂದೇಶವನ್ನ ಎಡಿಟ್ ಮಾಡಿ ಅದರ ಜಾಗದಲ್ಲಿ ನಡೆದ ಪರೀಕ್ಷೆಯ ಅಸಲಿ ಪ್ರಶ್ನೆ ಪತ್ರಿಕೆಯ PDF ಅನ್ನ ಅಪ್ಲೋಡ್ ಮಾಡ್ತಾ ಇದ್ರು. ಸೊ ಟೆಲಿಗ್ರಾಮ್ನ ಮಾಡಿದ್ರು ಕೂಡ ಅದರ ಹಳೆಯ ಟೈಮ್ ಸ್ಟ್ಯಾಂಡ್ ತೋರಿಸೋದ್ರಿಂದ ಪರೀಕ್ಷೆಗೂ ಮೊದಲೇ ನಾವು ಪೇಪರ್ ಲೀಕ್ ಮಾಡಿದ್ವಿ ಅಂತ ವಂಚನೆಯ ವಿಚಾರಗಳನ್ನ, ಸುಳ್ಳು ಸ್ಕ್ರೀನ್ಗಳನ್ನು ಹಂಚಿಕೊಳ್ತಾ ಇದ್ರು. ಈ ರೀತಿಯಾಗಿಯೇ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ವಸೂಲಿ ಮಾಡುವಂತಹ ವಿಚಾರ ತನಿಖೆಯ ವೇಳೆ ಬಹಿರಂಗ ಆಗಿದೆ. ಅದೇ ಕಾರಣಕ್ಕಾಗಿ ಈಗ ಈ ಆಪ್ ಅನ್ನು ಕೂಡ ನಿಷೇಧ ಮಾಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.